ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆ್ಯಸ್ ಯೂಶುವಲ್ ವೀಕೆಂಡ್ ವ್ಲಾಗ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಶನಿವಾರ ಅಲ್ವಾ, ಸ್ವಲ್ಪ ಟೈಮ್ ಇದೆ ಅಂದ್ಬಿಟ್ಟು ವಿಡಿಯೋ ಮಾಡೋಣ ಅಂದ್ಕೊಂಡೆ. ಹಾಗೆ ಬೆಳಿಗ್ಗೆ ಎದ್ಬಿಟ್ಟು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ತಿಂಡಿ ಅಡುಗೆ ಅನ್ನೋದಿರುತ್ತೆ ಅಲ್ಲ, ಹಾಗಾಗಿ ಅದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯೂಶ್ವಲ್ ಆಗಿ ನಾನು ಏನು ಮಾಡ್ತೀನಿ ಅಂದರೆ, ವೀಕೆಂಡಲ್ಲಿ ಸ್ವಲ್ಪ ದೋಸೆ ಹಿಟ್ಟಿಗೆ ಅರ್ದಿಟ್ಕೊತೀನಿ, ಮತ್ತು ವೀಕ್ ಮಧ್ಯದಲ್ಲಿ ಟೈಮ್ ಸಿಗಲ್ಲ ಅಂತ. ಹಾಗಾಗಿ ವೀಕೆಂಡ್ ಆಗೋ ಟೈಮಲ್ಲಿ ಒಂದು 2 ದಿನಕ್ಕೆ ಕಡಿಮೆ ಆಗುತ್ತೆ. ನಾನೇನಾದರೂ ರೈಸ್ ಐಟಮ್ ಏನಾದರೂ ಮಾಡ್ಕೊತೀನಿ ಬೆಳಿಗ್ಗೆ ತಿಂಡಿಗೆ. ಬಟ್ ಇವತ್ತು ಕೂಡ ಹಾಗೆ ಆಯಿತು. ದೋಸೆ ಹಿಟ್ಟು ನಿನ್ನೆಗೆ ಖಾಲಿ ಆಗೋಯ್ತು. ಹಾಗಾಗಿ ಇವತ್ತು ಹೇಗೂ ವೀಕೆಂಡ್ ಅಲ್ವಾ, ಸ್ವಲ್ಪ ಟೈಮ್ ಇದೆ, ಆರಾಮಾಗಿ ತಿಂಡಿ ಮಾಡಿಕೊಂಡು ತಿನ್ನೋಣ ಅಂದ್ಬಿಟ್ಟು ಪಲಾವ್ ಮಾಡೋಣ ಅಂದ್ಕೊಂಡೆ. ಹಾಗಾಗಿ ನಿನ್ನೆ ರಾತ್ರಿನೇ ಬಟಾಣಿ ಕಾಳನ್ನ ನೆನೆಸಿಟ್ಟಿದ್ದೆ. ಹಾಗೆ ಇದಕ್ಕೆ ಉಳಿದಿರೋ ತರಕಾರಿ ಎಲ್ಲ ಕೊಚ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಒಣ ಬಟಾಣಿ ತಂದಿಟ್ಕೊಂಡ್ರೆ ನೈಟ್ ನೀವು ನೆನೆಸ್ಕೊಂಡ್ರೆ ಬೆಳಿಗ್ಗೆ ಟೈಮಲ್ಲಿ ತಿಂಡಿಗೆ ಹಾಕೊಂಡು ತಿನ್ಬಹುದು. ನಾನು ಹಸಿ ಬಟಾಣಿ ತರಿಸೋದು ಕಡಿಮೆ. ಅರ್ಜೆಂಟಾಗಿ ಮಾಡಬೇಕು ಅಂದರೆ ತರಿಸ್ಕೊತೀನಿ. ಇಲ್ಲ ಅಂದರೆ ಹೀಗೆ ಒಣ ಬಟಾಣಿನೇ ರಾತ್ರಿ ನೆನೆಸ್ಬಿಟ್ಟು ಬೆಳಿಗ್ಗೆ ಅದನ್ನ ಯೂಸ್ ಮಾಡ್ಕೊತೀನಿ. ಇವಾಗ ಎಲ್ಲಾನು ಕಟ್ ಮಾಡಾಗಿದೆ. ಪಲಾವ್ ಮಾಡಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಅದೇ ನೀವು ತರಕಾರಿ ಸಿಪ್ಪೆ ಏನೇನು ಇದೆ ಅಲ್ಲ, ಅದನ್ನ ಯೂಶಲಿ ಬಿಸಾಕಕ್ ಹೋಗ್ಬೇಡಿ. ನಾನು ಯೂಶಲಿ ಏನ್ ಮಾಡ್ತೀನಿ ಅಂದ್ರೆ ಒಂದೇ ಡೈರೆಕ್ಟ್ ಆಗಿ ಪಾಟಿಗೆ ಹಾಕ್ತೀನಿ, ಇಲ್ಲ ಅಂದ್ರೆ ಅದನ್ನ ಕೊಳ್ಸ್ಬಿಟ್ಟು ಹಾಕ್ತೀನಿ. ಬಟ್ ಇವಾಗ ಇಲ್ಲಿ ನಾನು ಕೊಳ್ಸ್ತಾ ಇಲ್ಲ, ಹಂಗೆ ಡೈರೆಕ್ಟ್ ಆಗಿ ಒಂದೊಂದ್ಸಲ ಪಾಟಿಗೆ ಹಾಕ್ತೀನಿ. ಪಲಾವ್ ಮಾಡ್ಕೊಳ್ಳೋಕೆ ಇವಾಗ ಕುಕ್ಕರ್ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕೊಂಡು ಆಮೇಲೆ ನಂತರ ಅದ್ಕಾದ್ಮೇಲೆ ಗರಂ ಮಸಾಲೆ ಐಟಮ್ಸ್ ಏನೇನಿದೆ ಅದನ್ನ ಹಾಕ್ಬಿಟ್ಟು ಉಳಿದ ತರಕಾರಿನ ಹಾಕೊಂಡು ಚೆನ್ನಾಗಿ ಬೇಯೋಕ್ ಬಿಟ್ಬಿಡ್ಬೇಕು. ಈ ಪಲಾವ್ ಅಂದ ತಕ್ಷಣ ನಮ್ಗೆ ಫಸ್ಟ್ ನೆನಪಾಗೋದು ನಮ್ ಸ್ಕೂಲ್ ಡೇಸ್. ಯಾಕಂದ್ರೆ ಮೊದ್ಲು ಸ್ಕೂಲಿಗೆ ಹೋಗುವಾಗ ಅಮ್ಮ ಅಪರೂಪಕ್ಕೆಲ್ಲಾದ್ರೂ ಪಲಾವ್ ಮಾಡಿದಾಗ ಅದೇನೋ ಒಂಥರ ಸ್ಪೆಷಲ್ ತಿಂಡಿ ನಮ್ಗೆ. ಯಾಕಂದ್ರೆ ಅವಾಗ ಎಲ್ಲಾದ್ರೂ ಫಂಕ್ಷನ್ ಹೋದ್ರೆ ಅದನ್ನೇ ಮಾಡ್ತಾ ಇದ್ರು. ಹಾಗಾಗಿ ಮನೇಲಿ ತುಂಬಾ ಅಪರೂಪ. ಮನೇಲಿ ಅಮ್ಮ ಮಾಡಿದ ತಕ್ಷಣ ಅದೇನೋ ಸ್ಪೆಷಲ್ ತಿಂಡಿ ಅನ್ನೋ ಫೀಲಿಂಗು. ಹಾಗೆ ಹೊಡೆದಾಡ್ಕೊಂಡು ತಿಂದು ಖಾಲಿ ಮಾಡ್ತಿದ್ವಿ. ಅದೆಲ್ಲ ಇವಾಗ ನೆನಪಾಗೋದು. ಇವಾಗ ಕುದೀತಾ ಇದೆ, ಕುಕ್ಕರ್ ಕ್ಯಾಪ್ ಹಾಕ್ಬಿಟ್ಟು ಒಂದು ವಿಸಿಲ್ ಕರ್ಸೋಣ. ಇದ್ರ ಜೊತೆಗೆ ನಾನು ಮಧ್ಯಾಹ್ನ ಊಟಕ್ಕೆ ಅಂತ ಸಾರನ್ನು ಕೂಡ ಮಾಡ್ಕೊಂತಾ ಇದೀನಿ. ಹಾಗಾಗಿ ಪಕ್ಕದಲ್ಲಿ ಚಿಕ್ಕ ಕುಕ್ಕರ್ ಅಲ್ಲಿ ತರಕಾರಿನ ಬೇಯಕ್ಕಿಟ್ಟಿದ್ದೀನಿ. ಸರಿ, ಇವಾಗ ನೋಡಿ ವಿಸಿಲ್ ಬಂತು, ಆಫ್ ಮಾಡ್ಕೊತೀನಿ. ಇದನ್ನ ಇವಾಗ ತಣ್ಣಗಾಗಕ್ ಬಿಡ್ತೀನಿ. ಅಷ್ಟ್ರಲ್ಲಿ ನಾನು ಸಾರನ್ನ ರೆಡಿ ಮಾಡ್ಕೊಂತೀನಿ. ಸಾರು ಮತ್ತೆ ಪಲ್ಯ ಮಾಡ್ಕೋಬೇಕು. ಸರಿ ನೋಡಿ, ಇವಾಗ ತಣ್ಣಗಾಗಿದೆ ಕುಕ್ಕರು. ನೋಡಿ ಈ ತರ ಬಂದಿದೆ, ಉದುರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದನ್ನ ನೋಡಿದ್ರೆ ಸೇಮ್ ನಮ್ಗೆ ನಮ್ದು ಮೊದ್ಲು ಸ್ಕೂಲ್ ಡೇಸ್ ಅಲ್ಲಿ ನೆನಪಾಗೋದು ಅದೇ ಸ್ಮೆಲ್. ಹಾಗೆ ನಿಮ್ಗೆ ಈ ರೆಸಿಪಿ ಬೇಕು ಅಂದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು. ಅರ್ಜೆಂಟ್ ಇದ್ರು ಕೂಡ ನಿಮ್ಗೆ ಹೆಚ್ಚಂದ್ರೆ ಒಂದು ಅರ್ಧ ಗಂಟೆ ಅಷ್ಟರಲ್ಲಿ ಮಾಡ್ಕೋಬಹುದು ಆರಾಮಾಗಿ. ಪಲಾವ್ ರೆಸಿಪಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್. ಹಾಗೆ ಇವಾಗ ತಿಂಡಿ ಮುಗಿಸ್ಕೊಂಡು ಮನೆಯದು ಬೇರೆ ಬೇರೆ ಕೆಲಸ ಇರುತ್ತಲ್ಲ, ಕ್ಲೀನಿಂಗ್ ಎಲ್ಲ, ಅದನ್ನೆಲ್ಲ ಮಾಡ್ಕೊಂತಾ ಇದೀನಿ. ಪ್ರತಿದಿನ ಅದೇ ಆಗಿರುತ್ತೆ, ಅಡ್ಗೆ ಮಾಡೋದು, ತಿನ್ನೋದು, ಆಫೀಸ್ಗೆ ಓಡೋದು. ಹಾಗಾಗಿ ಇವತ್ತು ಶನಿವಾರ ಭಾನುವಾರ ಬಂದು ಸ್ವಲ್ಪ ಕ್ಲೀನಿಂಗ್ ಅಂತ ಮಾಡ್ಕೊಂತೀನಿ. ಹಾಗೆ ಇವತ್ತು ಅಡ್ಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂತಾ ಇದ್ದೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿದೆ. ಹೊರಗಡೆ ಅಂದ್ರೆ ಸೆಲೂನ್ಗೆ ಹೋಗೋಣ ಅಂತ. ಏನಕ್ಕೆ ಅಂದ್ರೆ ನಾಳೆ ನನ್ ಬರ್ಡೇ ಇದೆ. ಹಾಗಾಗಿ ಅದ್ರ ಸ್ಪೆಷಲ್ ಆಗಿ ಸ್ವಲ್ಪ ಸೆಲೂನ್ಗೆ ಹೋಗ್ಬಿಟ್ಟು ಬರೋಣ ಅಂತ. ಯೂಶುವಲ್ ಆಗಿ ನಾನು ವರ್ಷಕ್ಕೆ ಒಂದ್ಸಲ ಹೇರ್ ಕಟ್ ಮಾಡಿಸ್ತೀನಿ. ಅದು ತುಂಬಾ ಬೇಜಾರಾಗತ್ತೆ ಮಾಡುವಾಗ, ತುಂಬಾ ಕೂದಲು ಹೋಗುತ್ತೆ ಅಂತ. ಬಟ್ ಹೇರ್ ಗ್ರೋತ್ ಚೆನ್ನಾಗ್ ಆಗ್ಬೇಕಲ್ಲ ಅಂದ್ಬಿಟ್ಟು ವರ್ಷಕ್ಕೆ ಒಂದ್ಸಲ ಮಾಡಿಸ್ತೀನಿ. ಅದು ನನ್ ಬರ್ಡೇ ಟೈಮ್ ಅಲ್ಲೇ ಮಾಡ್ಸೋದು ನಾನು. ಬಟ್ ಇವಾಗ ಕೊರೋನಾ ಬಂದ್ಮೇಲೆ ಊರಿಗೆ ಹೋದ್ಮೇಲೆ ನಾನು ಒಂದು 4-5 ವರ್ಷ ಆಯ್ತು ಅನ್ಸುತ್ತೆ ಹೇರ್ ಕಟ್ಟೆ ಮಾಡಿಸಿರ್ಲಿಲ್ಲ. ಹಾಗಾಗಿ ಇವಾಗ ಹೋಗ್ಬಿಟ್ಟು ಬರೋಣ ಅಂತ. ಅದಕ್ಕೋಸ್ಕರ ಮನೆ ಕೆಲಸ ಎಲ್ಲ ಬೇಗ ಮುಗಿಸಿ ಸೆಲೂನ್ಗೆ ಹೋಗ್ಬಿಟ್ಟು ಹಾಗೆ ತರಕಾರಿ ಎಲ್ಲ ತರೋದಿದೆ, ಎಲ್ಲ ಒಟ್ಟಿಗೆ ಮುಗಿಸ್ಕೊಂಡ್ ಬರೋಣ ಅಂತ ಹೋಗ್ತಾ ಇದೀವಿ. ಇವಾಗ ಬಂದ್ವಿ ನೋಡಿ, ಇಲ್ಲಿ ಲುಮಿನನ್ಸ್ ಅಂತ ಹೇರ್ ಸೆಲೂನ್. ಇದು ನಮ್ ಮನೆಗೆ ಒಂದು 1.5 ಕಿಲೋಮೀಟರ್, ಹತ್ತತ್ರ 2 ಕಿಲೋಮೀಟರ್ ಒಳಗಿದೆ. ಇಲ್ಲಿಗ್ ಬಂದ್ವಿ ಇವಾಗ. ಸದ್ಯಕ್ಕೆ ಫುಲ್ ಖಾಲಿ ಇತ್ತು, ಚೆನ್ನಾಗಿ ವಿಡಿಯೋ ಮಾಡ್ಬೋದು ಅಂತ ಅನ್ಕೊಂಡೆ. ಇದಾರ್ ನೋಡಿ, ಇವ್ರೆ ನನ್ ಹೇರ್ ಕಟ್ ಮಾಡಿದ್ದು. ಇವ್ರ ಹೆಸರು ಪ್ರಿನ್ಸ್ ಅಂತ. ಇದು ತುಂಬಾ ಚೆನ್ನಾಗಿ ಮಾಡಿದ್ರು. ಮತ್ತೆ ಸ್ಟಾರ್ಟಿಂಗ್ ಕೇಳ್ತಾರೆ ನೀಟಾಗಿ ನಿಮ್ಗೆ ಯಾವ ತರ ಬೇಕು, ಯಾವ ಸ್ಟೈಲ್ ಬೇಕು ಅಂತ. ನಾನ್ ಫಸ್ಟ್ ಎಲ್ಲ ಹೇಳ್ಕೊಂಡೆ, ನನಗೆ ಜಾಸ್ತಿ ತೆಗಿಬಾರ್ದು, ಸ್ವಲ್ಪ ಕೂದಲು ವಾಲ್ಯೂಮ್ ಚೆನ್ನಾಗ್ ಬರ್ಬೇಕು, ಬಟ್ ಜಾಸ್ತಿ ಕೂದಲು ಹೋಗ್ಬಾರ್ದು ಅಂತ. ಹಾಗಾಗಿ ಅವ್ರು ನೀಟಾಗೆಲ್ಲ ಕೇಳ್ಕೊಂಡು ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ಹೇರ್ ವಾಶ್ ಇಂದ ಸ್ಟಾರ್ಟ್ ಮಾಡಿದ್ರು. ನೀಟಾಗಿ ಹೇರ್ ವಾಶ್ ಮಾಡ್ಕೊಂಡು ಆಮೇಲೆ ಕಟಿಂಗ್ ಮಾಡೋಣ ಅಂತ ಅಂದ್ರು. ಅಷ್ಟ್ರಲ್ಲಿ ನೋಡಿ ನನ್ ಮಗ ಕಾಯ್ತಾ ಇದ್ದಾನೆ. ಅವ್ನ್ಗೆ ಏನೋ ಒಂಥರ ಫಸ್ಟ್ ಟೈಮ್ ನೋಡಿರೋದು ಅವ್ನು ಇದನ್ನ. ಹೇರ್ ಕಟ್ ಅಂದ ತಕ್ಷಣ ಅವ್ನ್ಗೆ ಏನೋ ಒಂಥರ ಹೊಸದಾಗಿದೆ. ಜೊತೆಗೆ ಅವನ ಅಪ್ಪನೂ ಕಾಯ್ತಾ ಕೂತಿದ್ದಾರೆ. ಇಬ್ರು ಏನೋ ಸೆಲ್ಫಿ ತೆಕ್ಕೊಂತ ಕೂತಿದಾರೆ ನೋಡಿ. ನೆಕ್ಸ್ಟ್ ಅವ್ರ ಹೇರ್ ಕಟ್ ಕೂಡ ಮಾಡ್ಕೊತಾರೆ. ಹಾಗೆ ಅವನು ಕೂಗ್ತಾನಲ್ಲ, ಯೂಶುವಲಿ ಅವ್ನ್ ಹೇರ್ ಕಟ್ ಹೋದಾಗ ಬಿಡೋದೇ ಇಲ್ಲ ಅವನು. ಬಿದ್ದು ಬಿದ್ದು ಓಡೋಗಕ್ಕೆ ರೆಡಿ ಆಗಿರ್ತಾನೆ. ಹಾಗಾಗಿ ನನ್ನ ನೋಡ್ಬಿಟ್ಟು ಅವ್ನ್ಗೇನೋ ಡಿಫ್ರೆಂಟ್ ಆಗಿ ಅನ್ಸ್ತಾ ಇದೆ ಅನ್ಸುತ್ತೆ. ವಿಚಿತ್ರವಾಗಿ ನೋಡ್ತಾ ಇದ್ದಾನೆ ಅವನು. ಇವಾಗ ಹೇರ್ ವಾಶ್ ಆಯ್ತು, ಹೇರ್ ಕಟ್ ಸ್ಟಾರ್ಟ್ ಮಾಡಿದಾರೆ.
ನಾನು ಲೈಟ್ ಆಗಿ ಲೇಯರ್ ಇರ್ಲಿ, ಸ್ವಲ್ಪ ವಾಲ್ಯೂಮ್ ಬರ್ಲಿ ಹೇರ್ ಅಂತ ಹೇಳಿದ್ದೆ ಅವ್ರಿಗೆ. ಅದ್ರ ತಕ್ಕಾಗೆ ಮಾಡ್ತಾ ಇದ್ದಾರೆ. ಮತ್ತೆ ಫ್ರಂಟ್ ಅಲ್ಲಿ ಸೈಡ್ ಬ್ಯಾಂಡ್ ಆ ತರ ಹೇಳಿದ್ದೆ, ಅದನ್ನು ಮಾಡ್ತಾ ಇದ್ದಾರೆ. ಅವ್ರೇನೋ ಮಾಡ್ತಿದ್ದಾರೆ ಅಂದ್ಬಿಟ್ಟು ಬಂದ್ ನೋಡ್ಕೊಂಡು ಹೋಗ್ತಿದ್ದಾನೆ. ಹೇರ್ ಕಟ್ ಮಾಡೋವಾಗ್ಲೂ ಅಷ್ಟೇ ನಾನು ಹೇಳ್ತಾನೆ ಇದ್ದೆ ಅವ್ರಿಗೆ, ಜಾಸ್ತಿ ಕಟ್ ಮಾಡ್ಬೇಡಿ, ಲೈಟ್ ಆಗಿ ತೆಗೀರಿ ಕೂದ್ಲನ್ನ ಅಂತ. ಓಕೆ ಅಂತ ಹೇಳಿದ್ರು. ನೋಡ್ಬೇಕು ಹೇಗಾಗಿದೆ ಅಂತ ನನ್ನ ಹೇರ್ ಕಟ್ ಲಾಸ್ಟ್ ಅಲ್ಲಿ. ಆಲ್ಮೋಸ್ಟ್ ಆಗ್ತಾ ಬಂದಿದೆ ಇವಾಗ. ನೋಡಿ ಈ ತರ ಕಾಣಿಸ್ತಿದೆ ಹಿಂದ್ಗಡೆಯಿಂದ. ಫುಲ್ ಎಕ್ಸೈಟ್ ಆಗಿದ್ದೆ ನಾನಂತೂ, ಹೇಗ್ ಕಾಣಿಸ್ಬೋದು ಅಂತ. ಯಾಕಂದ್ರೆ ತುಂಬಾ ಟೈಮ್ ಆಗಿತ್ತು, 4-5 ವರ್ಷದ ಮೇಲಾಗಿದೆ ಹೇರ್ ಕಟ್ ಮಾಡಿಸ್ದೆ. ಸೊ ಯಾವ ತರ ಆಗಿದೆ ಅಂತ. ಮತ್ತೆ ತುದಿಗೆಲ್ಲ ಸ್ಪ್ಲಿಟ್ ಎಂಡ್ಸ್ ಆಗ್ಬಿಟ್ಟಿತ್ತು. ನೋಡಿ ಈ ತರ ಆಗಿದೆ. ಇದು ನಂದೇನ ಕೂದಲು ಅನ್ನೋ ಅಷ್ಟು ಸರ್ಪ್ರೈಸ್ ಆಗೋಗಿತ್ತು ನನ್ಗೆ. ಅಷ್ಟ್ ಚೆನ್ನಾಗ್ ಬಂದಿತ್ತು ಲಾಸ್ಟ್ ಅಲ್ಲಿ. ಎದುರುಗಡೆಯಿಂದ ನೋಡಿ ಈ ತರ ಕಾಣಿಸ್ತಿದೆ. ಸೈಡ್ ಬ್ಯಾಂಡ್ ಕೂಡ ಈ ತರ ಬಂದಿದೆ. ತುಂಬಾ ಚೆನ್ನಾಗಾಗಿತ್ತು. ನಂಗಂತೂ ತುಂಬಾ ಖುಷಿ ಆಗ್ಬಿಡ್ತು. ಫೈನಲ್, ಯಾಕಂದ್ರೆ ನಾನು ಇದನ್ನ ಗೂಗಲ್ ಅಲ್ಲಿ ಹಾಗೆ ರ್ಯಾಂಡಮ್ ಆಗಿ ಸರ್ಚ್ ಮಾಡ್ಬಿಟ್ಟು ಹೋಗಿರುವಂತದ್ದು ಸಲೂನ್ಗೆ. ಸೊ ರಿವ್ಯೂ ಚೆನ್ನಾಗಿತ್ತು, ಅದನ್ನ ನೋಡ್ಬಿಟ್ಟು ಹೋಗಿದ್ದೆ. ಹೇಗಾಗುತ್ತೋ ಅಂತ ಒಂದು ಕ್ವಶನ್ ಮಾರ್ಕ್ ಇತ್ತು. ಫೈನಲಿ ಚೆನ್ನಾಗಾಯ್ತು. ನೋಡಿ ಈ ತರ ಬಂದಿದೆ ಫೈನಲ್ ಲುಕ್. ಇದು ಚೆನ್ನಾಗಾಗಿದ್ರೆ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿದೆ ನನ್ನ ಹೇರ್ ಸ್ಟೈಲ್ ಅಂತ. ಹಾಗೆ ಅದಾದಮೇಲೆ ಐಬ್ರೋ ಕೂಡ ಮಾಡಿಸ್ಕೊಂಡೆ. ಐಬ್ರೋನು ಅಷ್ಟೇ ತುಂಬ ಟೈಮ್ ಆಗಿತ್ತು. ನಾನು ಯೂಶ್ವಲಿ ಮನೇಲೇ ಮಾಡ್ಕೊತೀನಿ ಐಬ್ರೋನ. ಬಟ್ ಇವಾಗ ಹೇಗೂ ಬಂದಿದ್ದೀನಲ್ಲ, ನೀಟಾಗಿ ಅದು ಆಗೋಗ್ಲಿ ಅಂದ್ಬಿಟ್ಟು ಅದನ್ನು ಮಾಡಿಸ್ಕೊತಾ ಇದ್ದೀನಿ. ಬಟ್ ಅದು ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ರು ಅವರು. ನೋಡಿ ನನ್ನ ಬರ್ಡೇಗೆ ನನ್ನ ಹಸ್ಬೆಂಡ್ ಕೂಡ ಫುಲ್ ರೆಡಿ ಆಗ್ತಾ ಇದ್ದಾರೆ. ಇಲ್ಲ, ಅವ್ರಿಗೂ ಫುಲ್ ಹೇರ್ಸ್ ಬಂದಿತ್ತು. ಯೂಶ್ವಲಿ ಫಸ್ಟ್ ಪ್ಲಾನ್ ಇದ್ದಿದ್ದು ಅವ್ರ ಹೇರ್ ಕಟ್ಗೆ. ಆಮೇಲೆ ನಾನು ಹೇಗೂ ಬರ್ಡೇ ಬಂತಲ್ಲ ಮಾಡಿಸ್ಕೊಳ್ಳೋಣ ಅಂತ ಅನ್ಕೊಂಡೆ. ಹಾಗಾಗಿ ಒಟ್ಟಿಗೆ ಇಬ್ರು ಮಾಡಿಸ್ಕೊಂತಾ ಇದೀವಿ ಇಲ್ಲಿ. ಇವ್ರದ್ದು ಹೇರ್ ಕಟ್ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಟ್ವಿ. ಇದು ನನ್ನ ನೆಕ್ಸ್ಟ್ ಡೇ ವ್ಲಾಗ್ ಇದು. ಬಟ್ ವಿಡಿಯೋ ತುಂಬಾ ಲೆಂದಿ ಆಗಿದೆ ಅಂತ ನಾನು ಇದನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ಇದನ್ನ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್.